1,00,000 ಎಕರೆ ಭೂಮಿ ಬಂಜರ ಭೂಮಿಯಾಗಿದೆ. ಅತಿ ಹೆಚ್ಚು ಗೊಬ್ಬರ ಬಳಕೆಯಿಂದ. ಹಾಗಾಗಿ ಈ ಒಂದು ದೇಶೀಯ ಗೋವುಗಳನ್ನು ಉಳಿಸಿಕೊಂಡು ನಮ್ಮ ಕೃಷಿ ಪರಂಪರೆಯನ್ನ ಅದನ್ನೇ ಮುಂದುವರಿಸಿದಾದ್ರೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಬಳಸ್ತಾ ಇದ್ದೀವಿ. ಈಗಾಗಲೇ ಇರುವಂತಹ ಸಂದರ್ಭದಲ್ಲಿ ಬಸವಣ್ಣ ಮಾತ್ರ ಹೇಳ್ತಾ ಇದ್ದೀನಿ, ಎತ್ತು ಹೊಗೆ ಉಳಿವಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ ಅಂತೇಳಿ ಪರಿಸರ ಮಾಲಿನ್ಯ ಆಗೋದಕ್ಕೆ ಎತ್ತು ಯಂತ್ರಗಳನ್ನು ಬಳಸ್ತಾ ಇರೋದ್ರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಹೀಗೆ ವಿಷಮಯವಾದ ವಾತಾವರಣ ಆಗಲಿಕ್ಕೆ ನಾವು ಯಂತ್ರಗಳಿಂದ ಬರ್ತಕ್ಕಂಥ ಗಾಳಿ, ಆಗ್ತಕ್ಕಂಥ ರಸಗೊಬ್ಬರಗಳ ಪ್ರಭಾವ, ಇವೆಲ್ಲಗಳಿಂದ ನಮ್ಮ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನಾವು ಮತ್ತೆ ಈ ದೇಶೀಯ ಗೋವುಗಳನ್ನು ಸಾಕ್ತಕ್ಕಂಥ ಕೆಲಸ ಆಗಬೇಕು. ನಮ್ಮ ಭಾಗದಲ್ಲಿ ಸಾಕಷ್ಟು ಉತ್ತಮವಾದ ತಳಿಗಳಿತ್ತು. ಅಮೃತ ಮಹಲ್ ಅಂತಕ್ಕಂಥದ್ದು, ಹಳ್ಳಿಕಾರು, ಮಲ್ನಾಡು ಗಿಡ್ಡ ಮತ್ತು ಈ ತರದ ಹಲವಾರು ತಳಿಗಳು ಹಸುಗಳು ಇವತ್ತು ಕಣ್ಮರೆಯಾಗಿದ್ದಾವೆ. ಇಂಥ ಎಲ್ಲ ತಳಿಗಳು ನಮ್ಮ ರೈತರಲ್ಲಿ ಈಗಲೂ ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ಕೆಲವು ರೈತರಲ್ಲಿ ವಿಶೇಷವಾಗಿ ಎತ್ತುಗಳು ಕಟ್ಕೊಂಡಿರ್ತಕ್ಕಂಥವನ್ನ ನಾವು ನೋಡ್ತಾ ಇದ್ದೀವಿ. ಅವರು ಇವತ್ತು ಕೂಡ ಎತ್ತುಗಳಿಂದ ಉಳಿವು ಮಾಡ್ಕೊಂಡು ಕೃಷಿಯನ್ನು ಮಾಡ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ನಾನೊಂದು ಹಳ್ಳಿಯೆಲ್ಲ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಎತ್ತು ಕಟ್ಕೊಂಡಿರ್ತಕ್ಕಂಥ ರೈತ ತುಂಬಾ ಸುಂದರವಾಗಿ ಬಹಳ ಚೆನ್ನಾಗಿ ಕಾಣ್ತಾ ಇದ್ವು. ಇವುಗಳ ಬೆಲೆ ಎಷ್ಟು ಅಂತ ಕೇಳಿದಾಗ ರೈತ 1,00,000 ರೂಪಾಯಿ ಅಂತ ಬೆಲೆ ಹೇಳಿದ್ರು. ನಾನು ಪಕ್ಕದಲ್ಲಿ ಇದ್ದಂಥವ್ರು ಅವನ್ನ ಆಸ್ತಿಯಿಂದ ಇವು 1,00,000 ಅಂತಂದ್ರು. ಆ ರೈತ ಅವನ್ನ ಮತ್ತೆ ಮಾತಾಡೋದ ರೈತ ಉತ್ತರ ಕೊಟ್ಟ, ಇಬ್ಬರು ಕುತ್ಕೊಂಡು ಹೋಗಂತ ಒಂದು ಬೈಕಿಗೆ 1.5 ಲಕ್ಷ 2 ಲಕ್ಷ ಕೊಡ್ತಾ ಇರ್ತೀರಿ, ಇಡೀ ನನ್ನ ಭೂಮಿಯನ್ನು ಉಳುಮೆ ಮಾಡ್ತಾ ಇದೆ, ನನಗೆ ಹೊಲಕ್ಕೆ ಬೇಕಾಗಿರುವಂತಹ ಗೊಬ್ಬರವನ್ನು ಕೊಡ್ತಾ ಇದೆ, ರಸವನ್ನು ತಿಂದು ರಸದಂತ ಅಮೃತ ಸಮಾನವಾಗಿರುವಂತಹ ಗೊಬ್ಬರ ಕೊಡ್ತಾ ಇಲ್ಲ, ಇಂಥ ಹಸುಗಳ ಮೇಲೆ ಲಕ್ಷ ಅಂತ ಆಶ್ಚರ್ಯ ಪಡ್ತೀರಾ ಅಂತ ಹೇಳಿ ಆ ವ್ಯಕ್ತಿ ಮೂಕವಿಸ್ಬಿಟ್ಟರಾದ ಆ ವ್ಯಕ್ತಿಯ ವಿಚಾರಧಾರೆಯನ್ನು ಕಂಡು ಹೀಗೆ ಆ ರೀತಿ ನಮ್ಮ ಹಳ್ಳಿಯ ಜನರು ಇನ್ನೂ ಸಹ ಪ್ರಾಣಿ ಪ್ರಿಯರಾಗಿ ಅವುಗಳನ್ನು ಆರಾಧಿಸುವುದಕ್ಕೆ ಗೌರವಿಸ್ತಾ ಇದ್ದಾರೆ. ಇವತ್ತು ಈ ನಂದಿ ಯಾತ್ರೆ ಅಂತಕ್ಕಂಥದ್ದನ್ನು ಏನು ಒಂದು ರಥ ಬರ್ತಾ ಇದೆ, ಹಿಂದೆ ವಿಶ್ವಮಂಗಳ ಗೋಗ್ರಾಮ ಯಾತ್ರೆ ಅಂತೇಳಿ ಗೋವಿನ ಮಹತ್ವವನ್ನು ಇಟ್ಕೊಂಡು ಬಂದ್ರು. ಇವತ್ತು ನಂದಿ ಯಾತ್ರೆ ಅಂತ ಬಂದಿದ್ರು ಸಹ ಈ ಗೋವಿನ ವಿಚಾರವನ್ನು ಇಟ್ಕೊಂಡೆ ಬರ್ತಾ ಇರೋದು. ನಂದಿ ಅನ್ನುವಂಥ ಹೆಸರು ಎಲ್ಲಿ ನಮ್ಗೆ ಉಲ್ಲೇಖ ಆಗ್ತಾ ಇದೆ ಅಂದ್ರೆ, ಕೈಲಾಸವಾಸಿಯಾಗಿರ್ತಕ್ಕಂಥ ಪರಶುವನ ವಾಹನ ಯಾವುದು ಅಂದ್ರೆ ನಂದಿ ಅಂತೀವಿ. ಅದನ್ನ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಎತ್ತುಗಳು ಅಂತ ಕರಿತೀವಿ, ಒಬ್ರು ಬಸವಣ್ಣ ಅಂತ ಕರಿತೀವಿ. ಅಂತ ಬಸವಣ್ಣ ನಮ್ಮೆಲ್ಲರೂ ಕೆಲವು ಕುಟುಂಬಗಳಲ್ಲಿ ಇವತ್ತು ಕೂಡ ಆ ಕುಟುಂಬವನ್ನ ಅವರ ಬದುಕಿನ ಆಸರೆಯಾಗಿ ನಿಂತಿದ್ದಾವೆ ಆ ನಂದಿ. ಹಾಗಾಗಿ ಅಂತ ಬಸವಣ್ಣನನ್ನ ಮತ್ತು ಆ ಬಸವಣ್ಣನ ಉತ್ಪತ್ತಿ ಮಾಡುವಂತ ಗೋಮಾತೆಯನ್ನ ಇವತ್ತು ನಾವು ತಾಯಿ ಎದೆಯಾలను ಕೂಡ ಮುಚ್ಚಿದ್ವಂದ್ರೆ ಎಣ್ಣೆ ಅಂತ ಸಿಗ್ತಕ್ಕಂಥದ್ದು ಅಂದ್ರೆ ಈ ಗೋಮಾತೆಯ ಹಾಲೆ. ತಾಯಿ ಎದೆಯಾಲು ಕಡಿಮೆ ಆಯ್ತು ಅಂದ್ರೂ ಕೂಡ ಗೋಮಾತೆ ಹಾಲನ್ನು ತಂದು ಕುಡಿಸಿ ನಾವೆಲ್ಲರೂ ಬೆಳೀತಾ ಇದ್ದೀವಿ. ಇವತ್ತು ಬೇರೆ ಇನ್ಯಾವುದು ಪ್ರಾಣಿ ಹಾಲನ್ನು ಕುಡಿಯಲ್ಲ. ಇವತ್ತೇನು ಆಧುನಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಕ್ರಾಸ್ ಮಾಡಿ ಹೊಸ ತಳಿಗಳನ್ನು ಬಿಟ್ಟಿದ್ದಾರೆ. ಅಂತ ಹಾಲನ್ನು ಇವತ್ತು ಅನಿವಾರ್ಯವಾಗಿ ಸಿಗ್ತಾ ಇಲ್ಲ ಅಂತ ಕುಡಿತಾ ಇದ್ದೀವಿ. ಆದರೆ ಹಾಲಿನ ಪ್ರಭಾವ ಎಷ್ಟು ನಮ್ಮಲ್ಲಿ ಇದಾಗ್ತಾ ಇದೆ ದೇಹದಲ್ಲಿ, ಅದಕ್ಕೆ ಹೆಚ್ಚು ಹಾಲು ಉತ್ಪತ್ತಿ ಆಗಲಿಕ್ಕೆ ಹಾರ್ಮೋನ್ಗಳನ್ನು ಕೊಡ್ತಾ ಇದ್ದಾರೆ. ಅಂತ ಹಾರ್ಮೋನ್ಗಳನ್ನು ಕೊಟ್ಟಿರುವುದನ್ನ ಹಾಲನ್ನು ಇವತ್ತು ಕುಡಿದು ನಮ್ಮ ಚಿಕ್ಕ ವಯಸ್ಸಿನ ಮಕ್ಕಳು 10 ವರ್ಷಕ್ಕೆ 2 ವರ್ಷಕ್ಕೆ ಇವತ್ತು ಋತುಮತಿಯರಾಗ್ತಾ ಇದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿಗೆ ಇವತ್ತು ನಮ್ಮ ಆಹಾರ ಪದ್ಧತಿಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಕೆಟ್ಟ ವಿಷಕಾರಿ ತರಕಾರಿಗಳನ್ನ, ಆಹಾರವನ್ನ, ಹಾಲನ್ನು ಎಲ್ಲವನ್ನು ವಿಷಮಯವಾಗಿರುವಂತದ್ದನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನಾವು ಮುಂದೆ ದೇಶೀಯ ಹಾಲನ್ನು ಯಾರು ಹಸುಗಳನ್ನು ಕಟ್ಕೊಂಡಿರ್ತಾರೆ ಅಂತವರಿಂದ ಹಾಲನ್ನು ಖರೀದಿ ಮಾಡಿ ಕುಡಿತಕ್ಕಂಥ ಅಭ್ಯಾಸವನ್ನ ನಾವು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯವಂತ ಜೀವನವನ್ನು ನಾವೇ ಉಳಿಸ್ಕೊಂಡಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸೇರಿರ್ತಕ್ಕಂಥ ರೈತರು ದೇಶೀಯ ಹಸುಗಳನ್ನು ಸಾಕುವಂತ ಒಂದು ಪ್ರಯತ್ನವನ್ನಾಗಬೇಕು. ನಮ್ಮ ನಗರದಲ್ಲಿರ್ತಕ್ಕಂಥವರು ದೇಶೀಯ ಹಸುಗಳಿಂದ ಸಿಗ್ತಕ್ಕಂಥ ಉತ್ಪನ್ನಗಳನ್ನ, ಸಾವಯವ ಉತ್ಪನ್ನಗಳನ್ನ ಬಳಸಿ ನಮ್ಮ ಆರೋಗ್ಯವಂತ ಜೀವನವನ್ನ ರೂಪಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರೂ ಕೂಡ ನೆನಪಾಡ್ಕೊಂತ ಈ ಒಂದು ಕೃಷಿಯಲ್ಲಿ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಹಿಂದೆ ಈಗ ಕೆಲವು ಒಂಟೆತ್ತು ಗಾಡಿ ಓಡಾಡ್ತಾ ಇದ್ದಾವೆ. ಒಂದು ಎತ್ತು ಕನಿಷ್ಠ 1 ಟನ್ವರೆಗೂ ಭಾರವನ್ನ ಎಳೆದು ಆ ಒಂದು ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ. ನಗರಗಳಿಗೆ ಹಿಂದೆ ನಮ್ಮ ರೈತ ಬೆಳೆದಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ಚಳ್ಳಕೆರೆಗೆ, ಇಲ್ಲಿಂದ ರಾಯದುರ್ಗಕ್ಕೆ ಇರ್ತಕ್ಕಂಥದ್ದು ನಮ್ಮ ಕಿರಾಣಿಗಳಿಗೆ ವಸ್ತುಗಳನ್ನು ಬರಲಿಕ್ಕೆ ಎಲ್ಲವೂ ಕೂಡ ಎತ್ತು ಗಾಡಿಗಳ ಬಳಕೆಯ ಮೂಲಕನೇ ನಾವು ಹಿಂದೆ ವ್ಯವಸ್ಥೆ ನಡೀತಾ ಇತ್ತು. ಇವತ್ತು ವೇಗದ ಜೀವನ, ನಾವು ಆಧುನಿಕ ಜೀವನಕ್ಕೆ ಶೈಲಿಗೊಳಿಸಿಕೊಂಡು ಎಲ್ಲ ಯಂತ್ರಗಳ ಮೂಲಕ ಸಾಗ್ತಾ ಇದ್ದೀವಿ. ಆದರೂ ಅನಿವಾರ್ಯತೆಗಳಿಗೆ ಯಾವುದು ಬೇಕು ಅದನ್ನು ಬಳಸ್ಕೊಳ್ಳೋಣ. ಅದೇ ನಮ್ಮ ಕೃಷಿಯಲ್ಲಿ ಎತ್ತುಗಳ ಬೇಸಾಯ ಆದರೆ ತುಂಬಾ ಒಳ್ಳೆಯದು. ಇವತ್ತು ಅತಿ ಭಾರವಾದಂತಹ ಯಂತ್ರಗಳು, ಟ್ಯಾಕ್ಟರ್ಗಳು ನಮ್ಮ ಭೂಮಿಯ ಉಳುಮೆ ಮಾಡೋದ್ರಿಂದ ಭೂಮಿಯ ಮೇಲ್ಪದರ ಪೋಷಕಾಂಶಗಳ ಆಗರ ಅದೇನಾದ್ರೂ ನಶಿಸುವಾಯಿತು ಅಂತಂದ್ರೆ ಭೂಮಿ ಬಂಜರಾಗುತ್ತೆ. ಹಾಗಾಗಿ ಎತ್ತು ಹಸುಗಳು ಓಡಾಡ್ತಕ್ಕಂಥ ಜಾಗ, ಸಗಣಿ, ಗಂಜಲವನ್ನು ಹಾಕ್ತಾ ಓಡಾಡುತ್ತೆ. ಅದು ನಮ್ಮ ಮನೆಯಲ್ಲಿ ಹಾಕಿರ್ತಕ್ಕಂಥ ಗೊಬ್ಬರವನ್ನು ತಗೊಂಡು ಭೂಮಿ ಹಾಕ್ತೀವಿ. ಆ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳುತ್ತೆ. ಅಂತ ಫಲವತ್ತತೆ ಇರ್ತಕ್ಕಂಥ ಭೂಮಿಯಿಂದ ಸಿಗ್ತಕ್ಕಂಥ ಆಹಾರ ಅಷ್ಟೇ ಆ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ನಾವೆಲ್ಲರೂ ಕೂಡ ಒಂದು ಆರೋಗ್ಯವಂತ ವ್ಯಕ್ತಿಗಳಾಗಿದ್ದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪಾಡ್ತಾ ಇಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ನನಗೆ ಈ ಸಭೆಯಲ್ಲಿ ತಾವೆಲ್ಲ ಅನುವು ಮಾಡಿಕೊಡಿದ್ರೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಭಾಗದಲ್ಲಿ
ವಿಶೇಷವಾಗಿ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಕೆಲವು ಘೋಷಣೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ರೀತಿ ಘೋಷಣೆ ನಡೆಸತಕ್ಕಂಥ ಹಾಗೆ MS ಗೋಪಿನಾಥ್ ಅಂತ ರಾಘವೇಂದ್ರ ಮಠದ ಸ್ವಾಮೀಜಿಗಳು ಅವರು ಸಹ ಅಲ್ಲಿ ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಏನು ರಂಗಿ ಗೋಸೇವಾ ಸಂಸ್ಥಾನ ಒಂದು ವತಿಯಿಂದ ಮತ್ತು ಮೊಳಕಾಲ್ಮೂರಿನ ನಮ್ಮೆಲ್ಲ ಒಂದು ಕಾರ್ಯಕರ್ತರ ಬಳಗದ ವತಿಯಿಂದ ಅವರಿಗೆ ಗೌರವಪೂರ್ವಕ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ರೀತಿಯಲ್ಲಿ ದೇವರ ಎತ್ತುಗಳು ಅಂತಕ್ಕಂಥದನ್ನ ಒಂದು ದೊಡ್ಡ ಒಂದು ಸಮೂಹವೇ ಇದೆ. ಎಂಥ ಕಷ್ಟದ ಸಂದರ್ಭದಲ್ಲಿ ಹುಲ್ಲು ಸಿಗತಾ ಇರುವಂತಹ ಸಂದರ್ಭದಲ್ಲೂ ಸಹ ಬೇರೆ ಬೇರೆ ದಾನಿಗಳಿಂದ ಅವರು ಹುಲ್ಲನ್ನು ಸಹಾಯ ಪಡ್ಕೊಂಡು ಇವತ್ತು ಅಲ್ಲಿ ಒಂದು ದೇವರ ಎತ್ತುಗಳ ಬಹುದೊಡ್ಡ ಸಮೂಹವನ್ನು ನಡೆಸತಕ್ಕಂಥ ನಮ್ಮ ಗೋಪಾಲಕರಾಗಿರ್ತಕ್ಕಂಥ ಮೂರ್ತಿಯವರಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಅತ್ಯಂತ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ಬಂಧುಗಳೇ, ಈ ಒಂದು ರಥದಲ್ಲಿ ಗೋವಿನ ಉತ್ಪನ್ನಗಳನ್ನು ತಯಾರಾಗಿರ್ತಕ್ಕಂಥ ಕೆಲವು ವಸ್ತುಗಳು ಮಾರಾಟಕ್ಕಿದ್ದಾವೆ. ಅಂತ ವಸ್ತುಗಳನ್ನು ತಾವು ಅದನ್ನು ಪಡೆದು ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ.